ಬ್ಯೂಟಿ ನೋಡಿ ಕಟ್ಟಿಕೊಂಡವನಿಗೆ ಪರಲೋಕ ತೋರಿದ ಮೂರನೇ ಪತ್ನಿ. ಆಕೆ ಆತನಿಗೆ ಮೂರನೇ ಪತ್ನಿ. ಕೋಟಿ ಕೋಟಿ ಆಸ್ತಿ ಹೊಂದಿದ್ದ ಆತ ಆಕೆಯ ಜೀವನೋಪಾಯಕ್ಕಾಗಿ ಒಂದು ಬ್ಯೂಟಿ ಪಾರ್ಲರ್ ಶಾಪ್ ಹಾಕಿಕೊಟ್ಟಿದ್ದ. ಮೂರನೇ ಪತ್ನಿಗಾಗಿ ಕೋಟಿ ಕೋಟಿ ಮೌಲ್ಯದ ಆಸ್ತಿ ಮಾರಾಟ ಮಾಡಿ ಸಾಕಿದ್ದ. ಆಕೆಯಿಂದಲೇ ಸಿನಿಮಾ ಸ್ಟೈಲ್ನಲ್ಲಿ ಬರ್ಬರವಾಗಿ ಮರ್ಡರ್ ಆಗಿದ್ದಾನೆ. ಸಿನಿಮಾ ಸ್ಟೈಲ್ನಲ್ಲಿ ಕೊಲೆಯಾಗಿರೋ ಆ ಕೋಟಿ ಒಡೆಯನ ನವನಗರ ಟು ಬಂಕಾಪುರ್ ಮರ್ಡರ್ ಮಿಸ್ಟ್ರಿ ಸ್ಟೋರಿಯನ್ನ ತೋರಿಸ್ತೀವಿ ನೋಡಿ. ಈ ಫೋಟೋದಲ್ಲಿ ಕಾಣುತ್ತಿರುವ ವ್ಯಕ್ತಿಯ ಹೆಸರು ಮಂಜುನಾಥ್ ಅಂತ. ಮಂಜುನಾಥನ ಬದುಕಿಗೆ ಮುಳ್ಳಾಯಿತು ಅನೈತಿಕ ಸಂಬಂಧ. ಕೋಟಿ ಕೋಟಿ ಆಸ್ತಿ ಒಡೆಯನಿಗೆ ಕಾದಿತ್ತು ಮೂರನೇ ಪತ್ನಿಯಿಂದ ಸಾವಿನ ದಾರಿ. ಬ್ಯೂಟಿಫುಲ್ ಆಂಟಿ ಆಡಿದ ನವರಂಗಿ ಆಟಕ್ಕೆ ಮರುಳಾದ್ನ ಮಂಜುನಾಥ್. ಬ್ಯೂಟಿ ಪಾರ್ಲರ್ ಆಂಟಿಯನ್ನೇ ನಂಬಿ ಬಂದ ಅಂಕಲ್ಗೆ ಕಾದಿತ್ತು ದುರಂತ ಅಂತ್ಯ. ಹುಬ್ಬಳ್ಳಿಯ ನವನಗರ ಟು ಬಂಕಾಪುರ್ ಮರ್ಡರ್ ಮಿಸ್ಟ್ರಿಯಲ್ಲಿದೆ ನೋಡಿ. ಕಾರವಾರ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಮೂಡಸಾಲಿ ಮೂಲದ ಮಂಜುನಾಥ್ ಜಾಧವ್ ಎಂಬುವವನೇ ತನ್ನ ಮೂರನೇ ಪತ್ನಿಯಿಂದ ಬರ್ಬರವಾಗಿ ಕೊಲೆಯಾಗಿರುವ ವ್ಯಕ್ತಿ. ಕಳೆದ 14 ವರ್ಷಗಳಿಂದ ವಧು ಎಂಬ ಮಹಿಳೆ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದ ಮಂಜುನಾಥ್ ಆಕೆಗಾಗಿ 2 ಕೋಟಿ ಮೌಲ್ಯದ ಅಡಿಕೆ ತೋಟ ಮಾರಾಟ ಮಾಡಿ ಆಕೆಯ ಜೊತೆ ಜೀವನ ನಡೆಸುತ್ತಿದ್ದ. ಸಾಲದೆಂಬಂತೆ ಆಕೆಗೆ ಒಂದು ಬ್ಯೂಟಿ ಪಾರ್ಲರ್ ಕೂಡ ಹಾಕಿಕೊಟ್ಟಿದ್ದ. ಆದ್ರೆ ಇಷ್ಟೆಲ್ಲ ಸರ್ವಸ್ವವನ್ನೇ ದಾರೆ ಎರೆದಿದ್ದ ಆ ಮಂಜುನಾಥನಿಗೆ ಈ ಆಯ್ನಾತಿ ಆಂಟಿ ಕಡೆಗೂ ಮಂಜುನಾಥ್ನನ್ನ ಚಟ್ಟ ಕಟ್ಟಿಬಿಟ್ಟಿದ್ದಾಳೆ. ಸಿನಿಮಾ ಸ್ಟೈಲ್ ನಲ್ಲಿ ಮರ್ಡರ್ ಮಿಸ್ಟ್ರಿ. ಕಳೆದ 14 ವರ್ಷಗಳಿಂದ ಮಂಜುನಾಥ್ ಹಾಗೂ ಮಧು ನಡುವೆ ಅನೈತಿಕ ಸಂಬಂಧ ಇರುತ್ತೆ. ಮೊದಲೇ ಅಂಕಲ್ಗೆ 2 ಮದುವೆ ಆಗಿರುತ್ತೆ. ಆದ್ರೆ ಮೊದಲನೇ ಹೆಂಡತಿ ತೀರಿಕೊಂಡಿದ್ದಾರೆ ಎನ್ನಲಾಗಿದೆ. ಈಗ ಮತ್ತೊಬ್ಬ ಆಯ್ನಾತಿ ಆಂಟಿ ಜೊತೆ ಈ ಮಂಜುನಾಥ್ ಲವ್ವಿ ಡವಿ ಶುರು ಮಾಡಿರ್ತಾನೆ. ಹೀಗೆ ಇವರಿಬ್ಬರ ಲವ್ವಿ ಡವಿ ಶುರುವಾಗಿ 14 ವರ್ಷ ಕಳೆದಿದ್ರು ಆಕೆಯ ಜೀವನೋಪಾಯಕ್ಕಾಗಿ ಮಂಜುನಾಥ್ ಕೋಟಿ ಕೋಟಿ ಹಣ ಸೋರುತ್ತಿದ್ದು ಉಂಟು. 2 ಕೋಟಿ ಮೌಲ್ಯದ ಅಡಿಕೆ ತೋಟ ಮಾರಾಟ ಮಾಡಿ ಆಕೆಗೆ ಒಂದು ಬ್ಯೂಟಿ ಪಾರ್ಲರ್ ಕೂಡ ಓಪನ್ ಮಾಡಿಕೊಟ್ಟಿದ್ದ. ಇಷ್ಟೆಲ್ಲ ದಾರಿ ಎರೆದಿದ್ರು ಮಂಜುನಾಥನ ಜೊತೆ ಈ ಬ್ಯೂಟಿ ಪಾರ್ಲರ್ ಆಂಟಿ ಆಗಾಗ ಜಗಳ ಆಡುತ್ತಲೇ ಇರುತ್ತಾಳೆ. ಇಬ್ಬರ ನಡುವೆ ನಡೆದಂತಹ ಕೆಲವೊಂದು ವ್ಯವಹಾರದ ಹಿನ್ನೆಲೆ ನಡೆದ ಚೆಕ್ ಬೌನ್ಸ್ ವಿಚಾರವಾಗಿ ಶುರುವಾದ ಆ ಜಗಳ ಮಂಜುನಾಥನ ಕೊಲೆಯಲ್ಲಿ ಅಂತ್ಯವಾಗಿದೆ. ಇದೇ ಮಾರ್ಚ್ 9ರಂದು ರಾತ್ರಿ ಇಬ್ಬರ ನಡುವೆ ನಡೆದ ಆ ಜಗಳದ ಹಿನ್ನೆಲೆ ಮಂಜುನಾಥನ ತಲೆಗೆ ಲಟ್ಟಣಿಗೆಯಿಂದ ಬೇರುಸಾಗಿ ಹೊಡೆದಿದ್ದಾಳೆ. ತಲೆಗೆ ಬೇರುಸಾಗಿ ಹೊಡೆದ ಪರಿಣಾಮ ಮಂಜುನಾಥ್ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ. ಇಲ್ಲಿ ಹೇಳ್ತೀವಿ ನೋಡಿ ಈ ಕೊಲೆಯ ಬಿಗ್ ಟ್ವಿಸ್ಟ್. ಲಟ್ಟಣಿಗೆಯಿಂದ ಬಲವಾಗಿ ಮಂಜುನಾಥನ ತಲೆಗೆ ಹೊಡೆದು ಕೊಲೆಗೈದ ಆಂಟಿ ಮಧು ಆ ಮಂಜುನಾಥನ ಶವವನ್ನ ನವನಗರದಿಂದ ಹಾವೇರಿ ಜಿಲ್ಲೆಯ ಬಂಕಾಪುರದ ಬಳಿ ಒಂದು ಬುಲೆರೋ ವಾಹನದಲ್ಲಿ ಕೊಂಡೊಯ್ದು ಸಿನಿಮೆಯ ರೀತಿಯಲ್ಲಿ ಪೊಲೀಸರಿಗೆ ಚಾಳೆ ಹಣ್ಣು ತಿನ್ನಿಸುವ ಡ್ರಾಮಾ ಆಡಿದ್ದಾಳೆ. ನವನಗರದಲ್ಲೇ ಕೊಲೆ ಮಾಡಿ ಮಂಜುನಾಥನ ಶವವನ್ನ ಯಾರಿಗೂ ಅನುಮಾನ ಬರದ ರೀತಿಯಲ್ಲಿ ಒಂದು ಚೇಲದಲ್ಲಿ ತುಂಬಿಕೊಂಡು ಆಕೆಯ ಮಕ್ಕಳ ಜೊತೆಗೂಡಿ ಹಾವೇರಿ ಜಿಲ್ಲೆಯ ಬಂಕಾಪುರದ ಬಳಿ ಹೊತ್ತೊಯ್ದು ಅಪಘಾತದ ರೀತಿಯಲ್ಲಿ ಕತೆ ಕಟ್ಟಿದ್ದಾರೆ. ಹೀಗೆ ಸಿನಿಮೆಯ ರೀತಿಯಲ್ಲಿ ಕತೆ ಕಟ್ಟಿದ್ದ ಈ ಬ್ಯೂಟಿ ಪಾರ್ಲರ್ ಆಂಟಿಯ ಕಟ್ಟು ಕತೆ ಇದೀಗ ಪೊಲೀಸರ ಮೂಲಕ ಅನಾವರಣಗೊಂಡಿದೆ. ಅಪಘಾತದ ಕಟ್ಟು ಕತೆ ಕಟ್ಟಿರುವ ಹಿನ್ನೆಲೆ ಆತ ಬಳಸುತ್ತಿದ್ದ ಬೈಕ್ ಇಂದ ಸುಳುವಿನ ಆಧಾರದ ಮೇಲೆ ಬಂಕಾಪುರ ಪೊಲೀಸ್ ಇನ್ಸ್ಪೆಕ್ಟರ್ ಸುರೇಶ್ ಕುಂಬಾರ್ ನೇತೃತ್ವದ ತಂಡ ಇದೀಗ ಬ್ಯೂಟಿ ಪಾರ್ಲರ್ ಆಂಟಿ ಜೊತೆಗೆ ಶವ ಸಾಗಿಸುತ್ತಿದ್ದ ಬುಲೆರೋ ಮಾಲೀಕ ಅಲ್ಲಾಬಕ್ಷ್ ನದಾಫ್ ಸೇರಿದಂತೆ ಇಬ್ಬರನ್ನ ಬಂಧನ ಮಾಡಿದ್ದು ಕೊಲೆಯ ಹಿಂದಿನ ರಹಸ್ಯದ ಕುರಿತು ಮತ್ತಷ್ಟು ಸಮಗ್ರ ತನಿಖೆ ನಡೆಸಿದ್ದಾರೆ.
ಇನ್ನು ಸಾಕಿದ ನಾಯಿ ಒಂದು ಮನೆಯ ಮಾಲೀಕರಿಲ್ಲದೆ ಒಂಟಿಯಾಗಿ ಮನೆ ಮುಂದೆ ಕುಳಿತಿರುವ ದೃಶ್ಯ ಕಂಡುಬಂದಿತ್ತು. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್, NKS TV4 ನ್ಯೂಸ್, ಹುಬ್ಬಳ್ಳಿ. ನಾನು 1 ವರ್ಷ ಆಗಿದ್ದೆ. ಆದ್ರೆ ಅವರು ಯಾವಾಗಲೂ ಹೊರಗೆ ಬರ್ತಿರ್ಲಿಲ್ಲ. ಅವ ವೀಕ್ಲಿ ಒಂದು ಟೈಮ್ ಗಂಡ ಬರ್ತಿದ್ದ, ಅವಾಗ ಸ್ವಲ್ಪ ಜಗಳ ಆಗ್ತಿತ್ತು. ಅವ್ರು ಬಂದಾಗ ಜಗಳ ಆಗ್ತಿತ್ತು. ಯಾಕೆ ಏನಂತ ಏನು ಕೇಳ ಅದನ್ನ ನಾವು ಕೇಳಕ್ ಹೋಗಿಲ್ಲ. ಅವ್ರ ಮ್ಯಾಲೆ ಇರ್ತಾರೆ, ಅದಕ್ಕೆ ನಾವು ಕೇಳಿಲ್ಲ. ಅವ್ರು ಯಾವಾಗ ಬಟ್ಟೆ ತೊಳೆದಿದ್ದ ಹಾಕಕ್ಕೆ ಅಷ್ಟೇ ನೋಡಿವಿ ನಾವು, ಮತ್ತೆ ಉಳ್ತಿದ್ರ ನೋಡಿಲ್ಲ. ಅವ್ರ ಮಕ್ಕಳು ನೋಡಿಲ್ಲ. ಬರ್ತಾ ಎಷ್ಟು ಮಕ್ಳು ಇದ್ರೇನು ಗೊತ್ತ? 2 ಮಕ್ಕಳು. 2 ಮಕ್ಕಳು. ಮತ್ತೆ ಯಾರ್ಯಾರು ಇದ್ರಿ ಮನೆಗೆ? ಮತ್ತೆ ಯಾರು ಇದ್ರು? 2 ಮಕ್ಕಳು. ಅವ್ರ ಬ್ಯೂಟಿ ಪಾರ್ಲರ್ ನಡೆಸ್ತಿದ್ರ? ಅಂಗಡಿ ಚಾಲು ಇತ್ತು. ಅವ್ನ ಗಂಡ ಬಂದಾಗ ಅಷ್ಟೇ ರಾತ್ರಿ ಜಗಳ ಬಂದಾಗ ಒಂದು ಸಂಡೇ ಏನ್ರ ಜಗಳ ಆಗೈತೆ? ಸಂಡೇ ರಾತ್ರಿ ಸ್ವಲ್ಪ ಕೇಳಿ ನಾವು ಜಗಳ ಆಗೋದು.